ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನ್ ಮಾತ್ರ ಸೂಪರ್ ಆಗಿದ್ದೀನಿ. ರಮೇಶನ್ ಬೈದ್ನಲ್ಲ, ಅದಕ್ಕೆ ಹಂಗೆ 2 ಡೇಟ್ ಕೊಟ್ಟಿದ್ದೀನಿ. ಅವ್ರ ಅಮ್ಮ ಇವಾಗ ಗೊಣ್ಣೆ ಸುರಿಸ್ಕೊಂಡು ಹೇಳಿ ಕರ್ಕೊಂಬತ್ತೈತ ಏನೋ ಗೊತ್ತಿಲ್ಲ. ನೀವೇ ನೋಡ್ತಾ ಇರಿ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನನಗೆ ಸಪೋರ್ಟ್ ಮಾಡಿ. ಯಾಕಲ್ಲ ಏನಾಯ್ತು? ಯಾಕೆ ಹೊಳ್ತಿದ್ಯಾ? ಇವಾಗ ನೀನು ಏನಾಯ್ತಂತ ಬಾಯ್ ಬಿಟ್ಟು ಹೇಳ್ತೀಯ, ಇಲ್ಲ ಅಂದ್ರೆ ನಾಳೆ ಕೇಟ್ ಬಾರಿಸ್ಲ. ನಾನು ಮಂಚ ಕುತ್ಕೊಂಡಿದ್ವಿ ಬಸ್ ಸ್ಟಾಪಾಗಿ. ನಾನು ತಮಾಷೆ ಮಾತಾಡ್ತಿದ್ರೆ ಚಿಂಟು ಕಿರಣ ಬಂದ್ರು. ನನ್ನನ್ನೇ ಅಂತ ಹಿಡ್ಕೊಂಡು ದಬ ದಬ ಹೋಯ್ದ್ರು ಕಣಮ್ಮ. ಬರೀ ಅವ್ರ ತಗೋ ಇವ್ರ ತಗೋ ವಹಿಸ್ಕೊಂಡ್ ಬಾ. ಯಾಕೆ ನಿನ್ಗೆ ಒಯ್ಯಕ್ಕಾಗಲ್ವೇ? ತಿಂತ್ಯಾ ಒಂದ್ ಎಟ್ಟ ಅನ್ನ, ಒಂದೊಂದು ಮುದ್ದೆ ತಿಂತ್ಯಾ? ನೋಡದ್ ನೋಡು ಹೆಂಗಿದ್ಯಾ ಒಳ್ಳೆ. ಯಾರನ್ನ ಒಯ್ದು ತಿರ್ಗಿಸ್ ಕುಟ್ಟು ಬರೋದು ಬಿಟ್ಟು ಹೇಳ್ಕೊಂಬಂದಂಗೆ ಗಂಡೆ ಸಿಡ್ಸ್ಕೊಂಡು ಹೇಳಾಕಿ. ನಡಿ ಬತ್ತೀನಿ ನಡಿ, ಅವನಿಗೆ ಸರಿಯಾಗಿ ಹೋಗುತ್ತ ಬತ್ತೀನಿ ನಡಿ. ಲೋ ಏನ್ ಗೊತ್ತೇನೋ, ಯಾನ ರಮೇಶ್ ಅವ್ರ ಅಮ್ಮನ ಕರ್ಕ ಬಂದ್ರೆ ಅಷ್ಟೇ ಅಪ್ಪಣ್ಣಿ ಎಲ್ಲ ಸುಮ್ಮನೆ ಇರ್ಲ. ಅಮ್ಮ ಏನ್ ಹೇಳ್ಕೊಂಬವೆ ಇವನೊಬ್ಬ ಅದನ್ನ ನೋಡಿ ಕಣ್ಣಿಕ್ಕೊಂಡು ಹೇಳ್ತಾನೆ, ದೂರ ನಿಂತ್ಕೊಂತಿಲ್ಲ. ಅಪ್ಪಯ್ಯ ನಾನ್ ಬೇರೆ ಒಯ್ದಿದ್ದೀನಿ ಕಣು. ನಮ್ಮ ಅಮ್ಮಗೆ ಹೇಳಿದ್ ನನಗೇನಲ್ಲ, ಪರ್ಕೆ ತಕೊಂಡು ಸರಿಯಾಗಿ ಮಿದ್ದತೈತ್ ಕಣು. ನೀನೊಬ್ಬ ಎದ್ರು ಪುಕ್ಲ ಕಣ. ಆಗ ನಿನ್ಕೊಂಡು ಅವ್ರು ನಡಿ, ಕೇಳ್ತೀನಿ ನಡಿ ಯಾಕೆ ಒಯ್ದ ಅಂತಂದು. ಲೋ ಚಿಂಟು, ಅವ್ರ ಅಮ್ಮನ ಕರ್ಕೊಂಬತ್ತೈತ್ ಕಣ. ಅವ್ರ ಅಮ್ಮ ಸಿಟ್ಟಾಗೋದೈತ್ ಕಣೋ. ಈ ಕಡೆಗೆ ಬಾರಲ್ಲ ಹೋಗಣ. ಇವನ್ ಯಾವನ್ಲ ಸುಮ್ಮನೆ ಬರ್ಲಿ, ನಾನು ಮಾತಾಡ್ತೀನಿ, ಯಾಕೆ ಹೆದರ್ಕೊಂತೀಯ? ಲೋ ಚಿಂಟು, ಏನ್ ಅನ್ಕೊಂಡಿದ್ಯಾ ನೀನು? ಓಹೋ ನಾಗಕಯ್ಯ, ಏನು ಈ ಕಡೆಗೆ ಬಂದಿದ್ಯಾ? ಅಲ್ವಲ್ಲ, ನನ್ನ ಮಗ ಏನ್ ಮಾಡಿದ್ದ? ಇಬ್ರು ಸೇರ್ಕೊಂಡು ನಂಗೆ ಒಯ್ದಿದ್ದೀರಲ್ಲ, ಏನನ್ನ ಹಳ್ಳಿ ಗಿಳಿ ಮೇಲೆ ಬಿದ್ದಿದ್ರೆ ಏಟು ಏನು ಹೆಚ್ಚು ಕಮ್ಮಿ ಆಗಿದೆ ನೀವು ಆಗ್ತಿದ್ರೆ. ಅಯ್ಯೋ ಪಾಪ, ನಾವು ಒಯ್ದುವಂತೆ. ನೋಡ್ ಚಿಂಟು, ನೀನು ಯಾರ ತಾಗ ಮಾತಾಡ್ದಂಗೆ ಯಾರ್ಗ ಯಾಮರಿಸ್ದಂಗೆ ನನ್ಗೆ ಯಾಮರ್ಸಕ್ ಬರ್ಬೇಡ ನೀನು. ಈ ನಾಗಮ್ಮ ಅಂತಂದ್ರೆ ಏನ್ ಅನ್ಕೊಂಡಿದ್ಯಾ? ಇಡೀ ಊರ್ ಜನನೇ ಎದ್ರಕಂತಾನಂತ ಮಾತಾಡಕ್ಕಾಗಲ್ಲ ಅಂತಂದು. ನೀನು ಶಾರ್ಟ್ ಮೆಂಚಿಕಾಗಿ ನನ್ನ ಮಗನ ಮುಟ್ಟದೆ ಇಲ್ಲ ನಿನಗೆ. ಅಯ್ಯೋ ಪಾಪ, ನಾನು ಕೂಡ ಎದ್ರಕಂತೀನಿ ನಾಗಕಯ್ಯ. ನಿನ್ ಮಗನ್ನ ನಾನೇನ್ ಮಾಡನ್ನ? ನಾನು ಒಯ್ದಿಲ್ಲ ಬಡ್ದಿಲ್ಲ, ನನ್ನ ಪಾಡಿ ನಾನು ಕಿರಣ ಆಟ ಆಡ್ಕೊಂತಿದೀವಿ. ಇವನು ಹೇಳಿನೆ ಬಂದು ಎಲ್ಲಪ್ಪಿ ನಾನು ನಿನಗೆ ಒಯ್ದಿನ, ಈಗ ಯಾಕಲ್ಲ ಹಿಂಗ್ ಸುಳ್ಳು ಹೇಳ್ತೀಯ? ಏಯ್ ಓಟು ಬಿಟ್ಟದ್ದ ಆ ಹುಡ್ಗನ ಮೇಲೆ ಜಗಳ ಮಾಡ್ಲಿ ಅಂತಂದು ಸುಮ್ನೆ ಅದನ್ನು ಯಾಕಂಬಂದಿದ್ದೆ ಒಯ್ದ ಬಡ್ದ ಅಂತಂದು. ಇವನಿಗೆ ಏನಾಗೈತೆ ಅಂತ ನಾನ್ ನೋಡಿದ್ರೆ ನಗ್ತಿದ್ದೀನಂತೆ. ನನ್ನ ನಗ ತರನ ಕಾಣಿಸ್ತಿದ್ದೀನಿ ನಾಗಕಯ್ಯ ನಿಂಗೆ. ಎಲ್ಲ ಹುಡುಗ, ಇನ್ನೊಂದ್ಸಲಿ ನಿನ್ ಮಾತು ಕೇಳ್ಕೊಂಡು ನಾನು ಜಗಪತಿ ಅನ್ಕೊಂಡಿದ್ದೆ. ಇಂಥವ್ ಮಾಡ್ಬೇಡ, ನಿನ್ ನಡಿ ಮನೆಗೆ ನಡಿ, ನಿನ್ ಮಾಡ್ತೀನಿ. ಕೈ ಊದ್ಕಳೈತಿ ಕಣಮ್ಮ. ದೇವ್ರ ಮೇಲೆ ಅಡಗು, ನಿನ್ ಮೇಲೆ ಅಡಗು ಒಯ್ದ್ರು ಕಣಮ್ಮ. ಏ ಚಿಂಟು, ನನ್ನ ಹತ್ರನೇ ಆಟ ಆಡ್ತೀಯ. ನನ್ನ ಮಗ ಯಾವತ್ತೂ ಸುಳ್ಳು ಹೇಳೋದು ಗೊತ್ತೇ? ನಾನು ಸುಳ್ಳು ಹೇಳಲ್ಲ ಗೊತ್ತಾ. ನಾನೇ ನಿನ್ ಮಗನ್ ಒಯ್ದಿದ್ದು. ಇವಾಗ ಏನೀಗ? ಇಲ್ಲ ನೋಡು, ತಗದ್ ಬಿಟ್ರೆ ಹೆಂಗಿರ್ಬೇಕು? ನನ್ನನ್ನೇ ಹೊಡೆದು ಬಿಡ್ತೀಯ ನರಕಯ್ಯ? ನನ್ನನ್ನೇ ಒಯ್ತೀಯ? ನಿನ್ನನ್ನು ಒಯ್ತೀನಿ, ನಿಮ್ಮ ಅಪ್ಪನ್ನು ಒಯ್ತೀನಿ. ನಮ್ ಸದ್ದಿಗೆ ಇನ್ನೊಂದ್ಸಲಿ ಬರ್ಬಾರ್ದು ನೋಡು. ಇಲ್ಲಿ ನೋಡಿಲ್ಲಿ, ನೀನ್ ಏನನ ನನ್ನನ್ನು ಒಯ್ದ್ರೆ ನರಕಯ್ಯ, ಆ ಪುಟ್ರಂಗಜರ ಮನೆಗೆ 200 ರೂಪಾಯಿ ನೋಟ್ ಬಿದ್ದಿತ್ತಲ್ಲ, ನಿನ್ನೆಲ್ಲ ತಕೊಂಡು ಅಡ್ಕಲಿಸಿಲ್ದ ಕಿಕ್ಕೊಂಡೆ ನೋಡು. ಅದನ್ನ ನೋಡ್ದೆ ನಾನು, ಅದನ್ನ ಹೇಳ್ಬಿಡ್ತೀನಿ. ತಿರ್ಗನ ಲಕ್ಷ್ಮಕಾರ ಹೊಲ್ದಾಗೆ ತೆಂಗಿನಕಾಯಿ ರಂಗಪ್ಪನ ಹತ್ತಿಸಿ ಕೇಳಿಸ್ಕೊಂಡಲ್ಲ, ಅದನ್ನ ಹೇಳ್ತೀನಿ. ವಿಡಿಯೋ ಮಾಡ್ಕೊಂಡಿದ್ದೀನಿ ಗೊತ್ತಾ ನನ್ನ ಮೊಬೈಲಾಗೆ. ಏನಾಗತ್ತೀಯ? ನಿನ್ನ ಮಗನ ಯಾಕೆ ಹೊಡೆಯೋಣ ನಾನು? ನಿನ್ನ ಮಗನ ಹೊಡೆದಿದ್ದೀನಿ ನಾನು? ಅವ್ನು ಸುಳ್ಳು ಹೇಳ್ಬಿಟ್ಟ, ನೀನು ಕೇಳ್ಬಿಟ್ಟೆ. ಹೇಳು, ನಿನ್ನ ಮಗನ ಹೊಡೆದಿದ್ದೀನಿ ನಾನು? ಇಲ್ಲ ಹೇಳ, ನೀನೆಲ್ಲೂ ಹೊಡೆದಿರಲ್ಲ. ಈ ನನ್ನ ಮಗ ಅವನಲ್ಲ ಸ್ಟಾರ ತಿಟ್ಟೆ ಅಂದವನು. ನಿನ್ನ ಮೇಲಿರೋ ಸಿಟ್ಟಿಗೆ ಬಂದಿಲ್ದವೆಲ್ಲ ಸುಳ್ಳು ಹೇಳ್ತಾನೆ. ಸರಿ ಕಣಪ್ಪ, ಸುಮ್ಮನೆ ನಿನಗೆ ತೊಂದರೆ ಕೊಟ್ಟೆ. ಸರಿ ಬಿಡು, ಸಿಟ್ಟು ಮಾಡ್ಕೆ ಬೇಡ. ಹೇ, ನಿನ್ ಮಾತು ಕಟ್ಕೊಂಡು ಬಂದು ನನ್ನ ಮರ್ಯಾದೆ ನಾನು ತಕ್ಕಬೇಕು. ಮುಚ್ಕೊಂಡು ಹೋಗ್ತೀಯನಲ್ವಾ? ನಡಿ ಮಂತಕ್ಕೆ. ತಪ್ಪಾಯ್ತು ಕಣಪ್ಪ, ಸುಮ್ಮನೆ ನಿನ್ ಬೈದ್ಬಿಟ್ಟೆ. ನಮ್ಮ ಹುಡುಗಂದೆ ತಪ್ಪು, ಕರ್ಕೊಂಡು ಹೋಗ್ತೀನಿ ಹೇಳು. ನಮ್ಮಮ್ಮ ಯಾಕೆ ಹಿಂಗ್ ಮಾತಾಡೈತು? ರಮೇಶ, ಹುಷಾರ್ ಕಣ, ಹುಷಾರು. ಮಂದಕ್ಕೆ ಹೋಗು, ಬಿಸಿ ಬಿಸಿ ಕಜ್ಜಾಯ ಬೀಳ್ತವೆ. ಲೋ ಚಿಂಟು, ಏನೆಲ್ಲ ಮಾಡ್ದೆ? ನಾಗಕೈ ಯಾಕೆ ಕಿವಿಗೆ ಹಂಗೆ
ಅಪ್ಪಿ ಚಿಂಟು ಏನ್ ನಾಗಕ್ಕಯ್ಯ? ಅಪ್ಪಿ ನಿನ್ನ ಕಾಲಿಗೆ ಬೀಳ್ತೀನಿ ಕಣು. ದೊಡ್ಡರ ಕಾಲಿಗೆ ಬೀಳಬಾರ್ದು. ನನ್ನ ಗಂಡ ಸರಿಯಾಗಿ ಬೈತನ್ ಕಣು. ಆ ವಿಡಿಯೋ ಡಿಲೀಟ್ ಮಾಡು, ಯಾರಿಗೂ ಹೇಳ್ಬೇಡ ಕಣು. ಇನ್ನೊಂದ್ಸಲಿ ನಿಮ್ಮ ಸಾವಾಸಕ್ಕೆ ಬರಲ್ಲಪ್ಪ ನಾನು. ನನ್ನ ಮಗನ್ನೇ ಅದ್ಬಸ್ತಾಗಿ ಇಟ್ಕೊಂತೀನಿ, ನಿನ್ನ ಸಾವಾಸಕ್ಕೆ ಬರಬೇಡ ಅಂತ ಹೇಳ್ತೀನಿ ಕಣು. ಇನ್ನೊಂದ್ಸಲಿ ಸರಿನೇ ಡಿಲೀಟ್ ಮಾಡು. ಸರಿ ಆಯ್ತು. ಆದ್ರೆ ತೆಂಗಿನಕಾಯಿ ಕೀಳೋದು ಮಾತ್ರ ನೆನಪಾಗಿ ಇಟ್ಕೊಂಡಿರ್ತೀನಿ. ಏನಲ್ಲ ಇನ್ನೊಂದ್ಸಲಿ ಏನೋ ನನ್ನ ಮೇಲೆ ಜಗಳಕ್ಕೆ ಬಂದ್ರೆ, ನಮ್ಮ ಅಜ್ಜಿ ಮೇಲೆ ಜಗಳಕ್ಕೆ ಬಂದ್ರೆ ನಾಗಕ್ಕಯ್ಯ ಏನಲ್ಲ ಮತ್ತೆ ನಾನು ಸುಮ್ಮನಿರಲ್ಲ ನೋಡು. ಕಣಪ್ಪ ಇನ್ನೊಂದ್ಸಲಿ ಬರಲ್ಲ. ಏನಲ್ಲ ಯೋಯ್ ನಾಗಕ್ಕಯ್ಯ ಪುಟ್ರಂಗಜ್ಜರ ಮನೆಗೆ 200 ರೂಪಾಯಿ ಬೀಳಿಸ್ಕೊಂಡಿತ್ತಂತೆ. ಪುಟ್ರಂಗಜ್ಜಿ ತಕೊಂಡ್ ಅಲ್ಲೇ ಇತ್ತಂತೆ. ಎಕ್ಕಲೆ ಸಿಲ್ದ ಕಿಕೆಂಡ್ ತಕ್ಕಂತ ಕಣೋ. ತಿರ್ಗನ ಯಾರ್ಯಾರು ಹೊಲ್ದಾಗ ತೋಟದಾಗೆಲ್ಲನ ತೆಂಗಿನಕಾಯಿ ಕೀಳಿಸ್ಕೊಂತಿದ್ದಾರೆ ಹಂಗನ್ಪಂತಾಗೆ. ಏನು ಗೊತ್ತೇ, ಅದನ್ನ ನಮ್ಮ ಅಜ್ಜಿ ಹೇಳಿತ್ತು. ನನಗೆ ಈ ಟೈಮಾಗ ನೆನಪಾತ್ ನೋಡು. ಸುಮ್ಮನಾದ್ರೂ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತಂದು ಹೇಳ್ದೆ. ಅದಕ್ಕೆ ಅವ್ರ ಅಮ್ಮಯ್ಯ ಎದ್ರಕೊಂಬಿಟ್ಟೈತ್ ಕಣೋ. ಹೆಂಗೆ ಇನ್ನೊಂದಿನ ಏನೋ ನಾ ಬರ್ಲಿ ನಾಗಮ್ಮ ಹಂಗೆ ಹಿಂಗೆ ಅನ್ಕೊಂಡು ಸರಿಯಾಗಿ ಎದುರಿಸ್ತೀನಿ. ಆಹಾ ನೀನು